ಸೆಪ್ಟೆಂಬರ್ 16ರಂದು ನಾವು ವಿಶ್ವ ಓಝೋನ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ವಿಶ್ವ ಓಝೋನ್ ದಿನಾಚರಣೆಯ ಒಂದು ಉದ್ದೇಶ ಏನು, ಓಝೋನ್ನ ಮಹತ್ವ ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಝೋನ್ ಪದರ ಇದು ನಮ್ಮ ವಾಯುಮಂಡಲದ ಸ್ತರಗೋಳದ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಒಂದು ತೆಳುವಾದಂತಹ ಪದರ. ಈ ಪದರ ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನು ಶೋಧಿಸಿ ಭೂಮಿಗೆ ಒಂದು ರಕ್ಷಾ ಕವಚದಂತೆ ಇದು ವರ್ತಿಸುತ್ತದೆ. ಈ ನೇರಳಾತೀತ ಕಿರಣಗಳು ಸಾಮಾನ್ಯವಾಗಿ ಕಡಿಮೆ ತರಂಗ ದೂರ ಮತ್ತು ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುವುದರಿಂದ ಇವು ಭೂಮಿಯನ್ನು ತಲುಪಿದ್ರೆ ಭೂಮಿಯ ಮೇಲಿರುವಂತಹ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಅದರಲ್ಲೂ ಮನುಷ್ಯನಿಗೆ ಚರ್ಮದ ಕ್ಯಾನ್ಸರ್ನಂತಹ ಕಾಯಿಲೆಗಳು, ಕಣ್ಣಿನ ಕ್ಯಾಟ್ರಾಕ್ಟ್ನಂತಹ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸಸ್ಯಗಳ ಎಲೆಗಳು ಪತ್ರಹರಿತನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಮತ್ತು ಕುಂಠಿತ ಬೆಳವಣಿಗೆಯನ್ನು ಹೊಂದುತ್ತವೆ. ಭೂಮಿಯ ಒಂದು ಉಷ್ಣತೆ ಹೆಚ್ಚಾಗುವುದರಿಂದ ಭೂಮಿಯ ಮೇಲೆ ಬಹಳಷ್ಟು ಬದಲಾವಣೆಗಳನ್ನು ಅದು ಉಂಟು ಮಾಡುತ್ತೆ. ಹಾಗಾಗಿ ಈ ಓಝೋನ್ ಪದರವನ್ನು ನಾವು ರಕ್ಷಿಸಿಕೊಳ್ಳಬೇಕು. ಆದರೆ ಮಾನವನ ಒಂದು ಹಸ್ತಕ್ಷೇಪದಿಂದ ಅವನು ಉಂಟು ಮಾಡುತ್ತಿರುವಂತಹ ಪರಿಸರ ಮಾಲಿನ್ಯದಿಂದ ಈ ಓಝೋನ್ ಪದರ ಧಕ್ಕೆ ಆಗ್ತಾ ಇದೆ. ಅದರಲ್ಲೂ ಮಾನವ ಬಳಸುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ ಅಂತಹ ಅನಿಲಗಳು, ಈ ಕ್ಲೋರೋಫ್ಲೋರೋ ಕಾರ್ಬನ್ಗಳು ರೆಫ್ರಿಜರೇಟರು ಮತ್ತು ಏರ್ ಕಂಡೀಷನರ್, ಅದಲ್ಲದೆ ಕೆಲವೊಂದು ಏರೋಸೋಲ್ಗಳು ಅಂದರೆ ಪರ್ಫ್ಯೂಮ್ಸ್ಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರ್ತವೆ. ಈ ಕ್ಲೋರೋಫ್ಲೋರೋ ಕಾರ್ಬನ್ನು ನೇರವಾಗಿ ಓಝೋನ್ ಪದರವನ್ನು ತಲುಪಿ ಓಝೋನ್ ಪದರವನ್ನು ಅದು ನಾಶ ಮಾಡುತ್ತೆ. 1984ರಲ್ಲಿ ವಿಜ್ಞಾನಿಗಳು ಈ ಓಝೋನ್ ಪದರ ತೆಳುವಾಗುವುದನ್ನು ಗಮನಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಅಂಟಾರ್ಟಿಕಾ ಖಂಡದಲ್ಲಿ ಓಝೋನ್ ಪದರದ ಒಂದು ರಂಧ್ರವನ್ನು ಗಮನಿಸ್ತಾರೆ. ಇದರಿಂದ ಎಚ್ಚೆತ್ತಂತಹ ವಿಜ್ಞಾನಿಗಳು 1987ರಲ್ಲಿ ಮ್ಯಾಂಟ್ರಿಯಾಲ್ನಲ್ಲಿ, ಕೆನಡಾದ ಮ್ಯಾಂಟ್ರಿಯಾಲ್ನಲ್ಲಿ ವಿಶ್ವದ ಎಲ್ಲ ದೇಶಗಳ ಒಂದು ಸಭೆಯನ್ನು ಕರೆದು ಅಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡ್ತಾರೆ. ಈ ಒಡಂಬಡಿಕೆಯ ಒಂದು ಅಂಶ ಏನಂತ ಹೇಳಿದ್ರೆ 1980ರಿಂದ 2040ರವರೆಗೆ ಪ್ರಪಂಚದ ಎಲ್ಲ ಭಾಗದಲ್ಲಿರುವ ಓಝೋನ್ ಪದರ ಪುನರಚನೆ ಆಗಬೇಕು. ಅದೇ ರೀತಿ 2066ರ ಹೊತ್ತಿಗೆ ಅಂಟಾರ್ಟಿಕಾ ಖಂಡದಲ್ಲಿರುವಂತಹ ಓಝೋನ್ ಪದರ ಪುನರಚನೆ ಆಗಬೇಕು ಅನ್ನುವ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಅದಕ್ಕಾಗಿ ಎಲ್ಲ ದೇಶಗಳು ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಅಲ್ಲಿ ಒಡಂಬಡಿಕೆಗೆ ಸಹಿ ಮಾಡ್ತಾರೆ. ಪರಿಸರ ಸ್ನೇಹಿ ಕ್ರಮಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಓಝೋನ್ ಪದರ ನಾಶ ಮಾಡುವಂತಹ CFCಗಳು ಅದರ ಬಳಕೆಯನ್ನು ಕಡಿಮೆ ಮಾಡಬೇಕು ಮತ್ತು ರೆಫ್ರಿಜರೇಟರ್ ಮತ್ತು AC ಕೆಲವೊಂದು ಸಾಧನಗಳಲ್ಲಿ CFC ರಹಿತ ಒಂದು ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕು. ಅದೇ ರೀತಿ ಪರಿಸರ ಮಾಲಿನ್ಯ ಉಂಟು ಮಾಡುವಂತಹ, ವಾಯು ಮಾಲಿನ್ಯ ಉಂಟು ಮಾಡುವಂತಹ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳ ಪ್ರಮಾಣವನ್ನು ತಗ್ಗಿಸಬೇಕು. ಅದೇ ರೀತಿ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಭೂಮಿಯ ವಾಯುಮಂಡಲ ಬಿಸಿಯಾಗುವುದನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ. ಅದೇ ರೀತಿ ಈಗ ಓಝೋನ್ ಪದರ ಸ್ವಲ್ಪ ಪುನರ್ರಚನೆ ಹೊಂದುತ್ತಾ ಇದೆ, ಸುಧಾರಣೆ ಆಗ್ತಾ ಇದೆ ಅನ್ನೋದನ್ನು ವಿಜ್ಞಾನಿಗಳು ಗಮನಿಸ್ತಿದ್ದಾರೆ. ಹಾಗಾಗಿ ಈ ಒಂದು ದಿನಾಚರಣೆಯ ಒಂದು ಮಹತ್ವವನ್ನು ನಾವು ತಿಳ್ಕೊಂಡು ನಾವು ಪರಿಸರ ಸ್ನೇಹಿ ಕ್ರಮಗಳನ್ನು ತಗೊಂಡು ನಮ್ಮ ಸುತ್ತಮುತ್ತಲು ಅರಣ್ಯವನ್ನು ಬೆಳೆಸೋದ್ರ ಮೂಲಕ, ಅದೇ ರೀತಿ CFC ರಹಿತ ಜೀವನವನ್ನು ನಡೆಸೋದ್ರ ಮೂಲಕ, ಕಾರ್ಬನ್ ಉತ್ಪಾದನೆಯನ್ನು ಕಡಿಮೆ ಮಾಡೋದರ ಮೂಲಕ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಣ. ಅದೇ ರೀತಿ ಈ ಒಂದು ಮಾಹಿತಿಯನ್ನು ಅಥವಾ ಪರಿಸರ ಪ್ರಜ್ಞೆಯನ್ನು ಜನರಲ್ಲಿ ನಾವೆಲ್ಲ ಮೂಡಿಸೋಣ.